ಇಷ್ಟು ದಿನ ಶಸ್ತ್ರಾಸ್ತ್ರಗಳಿಗೆ ಅಮೆರಿಕವನ್ನೇ ನಂಬಿದ್ದಂತಹ ಪಾಕಿಸ್ತಾನಕ್ಕೆ ಇದೀಗ ದೊಡ್ಡ ಆಘಾತ ಆಗಿದೆ. ಪಾಕಿಸ್ತಾನಕ್ಕೆ ಅಮೆರಿಕ ಅಮ್ರಾಮ್ ಕ್ಷಿಪಣಿಯನ್ನ ನೀಡುತ್ತೆ ಅನ್ನುವಂಥ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಆದರೆ ಅಮೆರಿಕ ಇದಕ್ಕೆ ಫುಲ್ ಸ್ಟಾಪ್ ಇಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿ ಇಲ್ಲಿದೆ ನೋಡಿ. ಪಾಕಿಸ್ತಾನಕ್ಕೆ ಅಮ್ರಾಮ್ ಕ್ಷಿಪಣಿ ನೀಡಿಲ್ಲ. ಪಾಕಿಸ್ತಾನದ ವರದಿ ಸುಳ್ಳು ಎಂದ ಅಮೆರಿಕ. ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್, ಏಟಿನ ಮೇಲೆ ಏಟು ಬೀಳ್ತಾ ಇದೆ. ಭಾರತ ಆಪರೇಷನ್ ಸಿಂಧೂರದ ಮೂಲಕ ಹುಚ್ಚು ನಾಯಿಯಂತೆ ಅಟ್ಟಾಡಿಸಿ ಹೊಡೆದಿದ್ದಾಯಿತು. ವಿಶ್ವದ ಎದುರು ಪಾಕ್ ಮಾನ 3 ಕಾಸಿಗೆ ಹರಾಜಾಗಿದ್ದು ಆಯಿತು. ಈಗ ಆಘಾತದಿಂದ ಸುಧಾರಿಸಿಕೊಳ್ಳುವ ಮುನ್ನವೇ ಜಿನ್ನಾಲ್ಯಾಂಡ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅಮೆರಿಕವನ್ನೇ ನಂಬಿದ್ದ ಪಾಕ್ಗೆ ಗುನ್ನ ಬಿದ್ದಿದೆ. ಎಸ್, ಅಮೆರಿಕ ಪಾಕಿಸ್ತಾನ ಸಂಬಂಧ ಸುಧಾರಿಸ್ತಾ ಇರುವ ಹೊತ್ತಲ್ಲೇ ಅಮೆರಿಕ ಅಮ್ರಾಮ್ಸ್ ಕ್ಷಿಪಣಿಯನ್ನ ಪಾಕಿಸ್ತಾನಕ್ಕೆ ನೀಡಲಿದೆ ಎಂಬ ಮಾಹಿತಿ ಎಲ್ಲೆಡೆ ಹರಿದಾಡ್ತಾ ಇತ್ತು. ಇದೀಗ ಅಮೆರಿಕ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದೆ. ಪಾಕಿಸ್ತಾನಕ್ಕೆ ಯಾವುದೇ ಹೊಸ ಸುಧಾರಿತ ಮಧ್ಯಮ ಶ್ರೇಣಿಯ A2 ಏರ್ ಕ್ಷಿಪಣಿಗಳನ್ನು ನೀಡೋದಿಲ್ಲ ಅಂತ ಅಮೆರಿಕ ಸ್ಪಷ್ಟಪಡಿಸಿದೆ. ಈ ಬಗ್ಗೆ ಅಮೆರಿಕ ರಾಯಭಾರ ಕಚೇರಿ ಮಾಹಿತಿ ನೀಡಿದೆ. ಪಾಕಿಸ್ತಾನ ಸೇರಿದಂತೆ ಹಲವಾರು ದೇಶಗಳಿಗೆ ಬಿಡಿ ಭಾಗಗಳನ್ನು ಮಾತ್ರ ನೀಡಲಾಗ್ತಾ ಇದೆ. ಅಮ್ರಾಮ್ ಕ್ಷಿಪಣಿಗಳನ್ನು ಪೂರೈಸಲ್ಲ ಅಂತ ಸ್ಪಷ್ಟಪಡಿಸಿದೆ. ಏನಿದು ಅಮ್ರಾಮ್? ಅಮ್ರಾಮ್ ಅಂದ್ರೆ ಸುಧಾರಿತ ಮಧ್ಯಮ ಶ್ರೇಣಿಯ A2 ಏರ್ ಕ್ಷಿಪಣಿ. ಹಲವಾರು ಗುರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಿ ಉಡಿಸ್ ಮಾಡಬಲ್ಲದು. ರಾಡಾರ್ ಜಾಮಿಂಗ್ ಸಿಗ್ನಲ್ಗಳ ಮೇಲೆ ಕಾರ್ಯನಿರ್ವಹಿಸುವಂಥ ಸಾಮರ್ಥ್ಯ ಹೊಂದಿದೆ. ಎಲ್ಲ ಹವಾಮಾನದ ಪರಿಸ್ಥಿತಿಯಲ್ಲೂ ಅಮ್ರಾಮ್ ಕ್ಷಿಪಣಿ ಕಾರ್ಯನಿರ್ವಹಿಸಬಲ್ಲದು. ವಿವಿಧ ಯುದ್ಧಗಳಲ್ಲಿ ಈ ಕ್ಷಿಪಣಿಗಳನ್ನು ಬಳಸಿದ್ದು ವಿಶ್ವಾಸಾರ್ಹವಾಗಿದೆ. ಪಾಕಿಸ್ತಾನದ ಪಾಪದ ಕೊಡ ತುಂಬಿದಂತೆ ಕಾಣ್ತಾ ಇದೆ. ಒಂದರ ಮೇಲೊಂದರಂತೆ ಸಂಕಷ್ಟಗಳು ಎದುರಾಗ್ತಲೇ ಇವೆ. ಇದೀಗ ಅಮೆರಿಕ ಕೂಡ ಅಮ್ರಾಮ್ ಕ್ಷಿಪಣಿ ಪೂರೈಸಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಷ್ಟು ದಿನ ಶಸ್ತ್ರಾಸ್ತ್ರಗಳಿಗೆ ಅಮೆರಿಕವನ್ನೇ ನಂಬಿದ್ದಂತಹ ಪಾಕಿಸ್ತಾನಕ್ಕೆ ಇದೀಗ ದೊಡ್ಡ ಆಘಾತ ಆಗಿದೆ. ಪಾಕಿಸ್ತಾನಕ್ಕೆ ಅಮೆರಿಕ ಅಮ್ರಾಮ್ ಕ್ಷಿಪಣಿಯನ್ನ ನೀಡುತ್ತೆ ಅನ್ನುವಂಥ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಆದರೆ ಅಮೆರಿಕ ಇದಕ್ಕೆ ಫುಲ್ ಸ್ಟಾಪ್ ಇಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿ ಇಲ್ಲಿದೆ ನೋಡಿ. ಪಾಕಿಸ್ತಾನಕ್ಕೆ ಅಮ್ರಾಮ್ ಕ್ಷಿಪಣಿ ನೀಡಿಲ್ಲ. ಪಾಕಿಸ್ತಾನದ ವರದಿ ಸುಳ್ಳು ಎಂದ ಅಮೆರಿಕ. ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್, ಏಟಿನ ಮೇಲೆ ಏಟು ಬೀಳ್ತಾ ಇದೆ. ಭಾರತ ಆಪರೇಷನ್ ಸಿಂಧೂರದ ಮೂಲಕ ಹುಚ್ಚು ನಾಯಿಯಂತೆ ಅಟ್ಟಾಡಿಸಿ ಹೊಡೆದಿದ್ದಾಯಿತು. ವಿಶ್ವದ ಎದುರು ಪಾಕ್ ಮಾನ 3 ಕಾಸಿಗೆ ಹರಾಜಾಗಿದ್ದು ಆಯಿತು. ಈಗ ಆಘಾತದಿಂದ ಸುಧಾರಿಸಿಕೊಳ್ಳುವ ಮುನ್ನವೇ ಜಿನ್ನಾಲ್ಯಾಂಡ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅಮೆರಿಕವನ್ನೇ ನಂಬಿದ್ದ ಪಾಕ್ಗೆ ಗುನ್ನ ಬಿದ್ದಿದೆ. ಎಸ್, ಅಮೆರಿಕ ಪಾಕಿಸ್ತಾನ ಸಂಬಂಧ ಸುಧಾರಿಸ್ತಾ ಇರುವ ಹೊತ್ತಲ್ಲೇ ಅಮೆರಿಕ ಅಮ್ರಾಮ್ಸ್ ಕ್ಷಿಪಣಿಯನ್ನ ಪಾಕಿಸ್ತಾನಕ್ಕೆ ನೀಡಲಿದೆ ಎಂಬ ಮಾಹಿತಿ ಎಲ್ಲೆಡೆ ಹರಿದಾಡ್ತಾ ಇತ್ತು. ಇದೀಗ ಅಮೆರಿಕ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದೆ. ಪಾಕಿಸ್ತಾನಕ್ಕೆ ಯಾವುದೇ ಹೊಸ ಸುಧಾರಿತ ಮಧ್ಯಮ ಶ್ರೇಣಿಯ A2 ಏರ್ ಕ್ಷಿಪಣಿಗಳನ್ನು ನೀಡೋದಿಲ್ಲ ಅಂತ ಅಮೆರಿಕ ಸ್ಪಷ್ಟಪಡಿಸಿದೆ. ಈ ಬಗ್ಗೆ ಅಮೆರಿಕ ರಾಯಭಾರ ಕಚೇರಿ ಮಾಹಿತಿ ನೀಡಿದೆ. ಪಾಕಿಸ್ತಾನ ಸೇರಿದಂತೆ ಹಲವಾರು ದೇಶಗಳಿಗೆ ಬಿಡಿ ಭಾಗಗಳನ್ನು ಮಾತ್ರ ನೀಡಲಾಗ್ತಾ ಇದೆ. ಅಮ್ರಾಮ್ ಕ್ಷಿಪಣಿಗಳನ್ನು ಪೂರೈಸಲ್ಲ ಅಂತ ಸ್ಪಷ್ಟಪಡಿಸಿದೆ. ಏನಿದು ಅಮ್ರಾಮ್? ಅಮ್ರಾಮ್ ಅಂದ್ರೆ ಸುಧಾರಿತ ಮಧ್ಯಮ ಶ್ರೇಣಿಯ A2 ಏರ್ ಕ್ಷಿಪಣಿ. ಹಲವಾರು ಗುರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಿ ಉಡಿಸ್ ಮಾಡಬಲ್ಲದು. ರಾಡಾರ್ ಜಾಮಿಂಗ್ ಸಿಗ್ನಲ್ಗಳ ಮೇಲೆ ಕಾರ್ಯನಿರ್ವಹಿಸುವಂಥ ಸಾಮರ್ಥ್ಯ ಹೊಂದಿದೆ. ಎಲ್ಲ ಹವಾಮಾನದ ಪರಿಸ್ಥಿತಿಯಲ್ಲೂ ಅಮ್ರಾಮ್ ಕ್ಷಿಪಣಿ ಕಾರ್ಯನಿರ್ವಹಿಸಬಲ್ಲದು. ವಿವಿಧ ಯುದ್ಧಗಳಲ್ಲಿ ಈ ಕ್ಷಿಪಣಿಗಳನ್ನು ಬಳಸಿದ್ದು ವಿಶ್ವಾಸಾರ್ಹವಾಗಿದೆ. ಪಾಕಿಸ್ತಾನದ ಪಾಪದ ಕೊಡ ತುಂಬಿದಂತೆ ಕಾಣ್ತಾ ಇದೆ. ಒಂದರ ಮೇಲೊಂದರಂತೆ ಸಂಕಷ್ಟಗಳು ಎದುರಾಗ್ತಲೇ ಇವೆ. ಇದೀಗ ಅಮೆರಿಕ ಕೂಡ ಅಮ್ರಾಮ್ ಕ್ಷಿಪಣಿ ಪೂರೈಸಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಇಷ್ಟು ದಿನ ಶಸ್ತ್ರಾಸ್ತ್ರಗಳಿಗೆ ಅಮೆರಿಕವನ್ನೇ ನಂಬಿದ್ದಂಥ ಪಾಕಿಸ್ತಾನಕ್ಕೆ ಇದೀಗ ದೊಡ್ಡ ಆಘಾತ ಆಗಿದೆ. ಪಾಕಿಸ್ತಾನಕ್ಕೆ ಅಮೆರಿಕ ಅಮ್ರಾಮ್ ಕ್ಷಿಪಣಿಯನ್ನ ನೀಡುತ್ತೆ ಅನ್ನುವಂಥ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಆದರೆ ಅಮೆರಿಕ ಇದಕ್ಕೆ ಫುಲ್ ಸ್ಟಾಪ್ ಇಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂಥ ಸ್ಟೋರಿ ಇಲ್ಲಿದೆ ನೋಡಿ. ಪಾಕಿಸ್ತಾನಕ್ಕೆ ಅಮ್ರಾಮ್ ಕ್ಷಿಪಣಿ ನೀಡಿಲ್ಲ. ಪಾಕಿಸ್ತಾನದ ವರದಿ ಸುಳ್ಳು ಎಂದ ಅಮೆರಿಕ. ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್, ಏಟಿನ ಮೇಲೆ ಏಟು ಬೀಳ್ತಾ ಇದೆ. ಭಾರತ ಆಪರೇಷನ್ ಸಿಂಧೂರದ ಮೂಲಕ ಹುಚ್ಚು ನಾಯಿಯಂತೆ ಅಟ್ಟಾಡಿಸಿ ಹೊಡೆದಿದ್ದಾಯ್ತು. ವಿಶ್ವದ ಎದುರು ಪಾಕ್ ಮಾನ 3 ಕಾಸಿಗೆ ಹರಾಜಾಗಿದ್ದು ಆಯಿತು. ಈಗ ಆಘಾತದಿಂದ ಸುಧಾರಿಸಿಕೊಳ್ಳುವ ಮುನ್ನವೇ ಜಿನ್ನಾ ಲ್ಯಾಂಡ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅಮೆರಿಕವನ್ನೇ ನಂಬಿದ್ದ ಪಾಕ್ಗೆ ಗುನ್ನ ಬಿದ್ದಿದೆ. ಎಸ್, ಅಮೆರಿಕ ಪಾಕಿಸ್ತಾನ ಸಂಬಂಧ ಸುಧಾರಿಸ್ತಾ ಇರುವ ಹೊತ್ತಲ್ಲೇ ಅಮೆರಿಕ ಅಮ್ರಾಮ್ಸ್ ಕ್ಷಿಪಣಿಯನ್ನ ಪಾಕಿಸ್ತಾನಕ್ಕೆ ನೀಡಲಿದೆ ಎಂಬ ಮಾಹಿತಿ ಎಲ್ಲೆಡೆ ಹರಿದಾಡ್ತಾ ಇತ್ತು. ಇದೀಗ ಅಮೆರಿಕ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದೆ. ಪಾಕಿಸ್ತಾನಕ್ಕೆ ಯಾವುದೇ ಹೊಸ ಸುಧಾರಿತ ಮಧ್ಯಮ ಶ್ರೇಣಿಯ A2 ಏರ್ ಕ್ಷಿಪಣಿಗಳನ್ನು ನೀಡೋದಿಲ್ಲ ಅಂತ ಅಮೆರಿಕ ಸ್ಪಷ್ಟಪಡಿಸಿದೆ. ಈ ಬಗ್ಗೆ ಅಮೆರಿಕ ರಾಯಭಾರ ಕಚೇರಿ ಮಾಹಿತಿ ನೀಡಿದೆ. ಪಾಕಿಸ್ತಾನ ಸೇರಿದಂತೆ ಹಲವಾರು ದೇಶಗಳಿಗೆ ಬಿಡಿ ಭಾಗಗಳನ್ನು ಮಾತ್ರ ನೀಡಲಾಗ್ತಾ ಇದೆ. ಅಮ್ರಾಮ್ ಕ್ಷಿಪಣಿಗಳನ್ನು ಪೂರೈಸಲ್ಲ ಅಂತ ಸ್ಪಷ್ಟಪಡಿಸಿದೆ. ಏನಿದು ಅಮ್ರಾಮ್? ಅಮ್ರಾಮ್ ಅಂದ್ರೆ ಸುಧಾರಿತ ಮಧ್ಯಮ ಶ್ರೇಣಿಯ A2 ಏರ್ ಕ್ಷಿಪಣಿ. ಹಲವಾರು ಗುರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಿ ಉಡಿಸ್ ಮಾಡಬಲ್ಲದು. ರಾಡಾರ್ ಜಾಮಿಂಗ್ ಸಿಗ್ನಲ್ಗಳ ಮೇಲೆ ಕಾರ್ಯನಿರ್ವಹಿಸುವಂತ ಸಾಮರ್ಥ್ಯ ಹೊಂದಿದೆ. ಎಲ್ಲ ಹವಾಮಾನದ ಪರಿಸ್ಥಿತಿಯಲ್ಲೂ ಅಮ್ರಾಮ್ ಕ್ಷಿಪಣಿ ಕಾರ್ಯನಿರ್ವಹಿಸಬಲ್ಲದು. ವಿವಿಧ ಯುದ್ಧಗಳಲ್ಲಿ ಈ ಕ್ಷಿಪಣಿಗಳನ್ನು ಬಳಸಿದ್ದು ವಿಶ್ವಾಸಾರ್ಹವಾಗಿದೆ. ಪಾಕಿಸ್ತಾನದ ಪಾಪದ ಕೊಡ ತುಂಬಿದಂತೆ ಕಾಣ್ತಾ ಇದೆ. ಒಂದರ ಮೇಲೊಂದರಂತೆ ಸಂಕಷ್ಟಗಳು ಎದುರಾಗ್ತಲೇ ಇವೆ. ಇದೀಗ ಅಮೆರಿಕ ಕೂಡ ಅಮ್ರಾಮ್ ಕ್ಷಿಪಣಿ ಪೂರೈಸಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಷ್ಟು ದಿನ ಶಸ್ತ್ರಾಸ್ತ್ರಗಳಿಗೆ ಅಮೆರಿಕವನ್ನೇ ನಂಬಿದ್ದಂಥ ಪಾಕಿಸ್ತಾನಕ್ಕೆ ಇದೀಗ ದೊಡ್ಡ ಆಘಾತ ಆಗಿದೆ. ಪಾಕಿಸ್ತಾನಕ್ಕೆ ಅಮೆರಿಕ ಅಮ್ರಾಮ್ ಕ್ಷಿಪಣಿಯನ್ನ ನೀಡುತ್ತೆ ಅನ್ನುವಂಥ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಆದರೆ ಅಮೆರಿಕ ಇದಕ್ಕೆ ಫುಲ್ ಸ್ಟಾಪ್ ಇಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂಥ ಸ್ಟೋರಿ ಇಲ್ಲಿದೆ ನೋಡಿ. ಪಾಕಿಸ್ತಾನಕ್ಕೆ ಅಮ್ರಾಮ್ ಕ್ಷಿಪಣಿ ನೀಡಿಲ್ಲ. ಪಾಕಿಸ್ತಾನದ ವರದಿ ಸುಳ್ಳು ಎಂದ ಅಮೆರಿಕ. ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್, ಏಟಿನ ಮೇಲೆ ಏಟು ಬೀಳ್ತಾ ಇದೆ. ಭಾರತ ಆಪರೇಷನ್ ಸಿಂಧೂರದ ಮೂಲಕ ಹುಚ್ಚು ನಾಯಿಯಂತೆ ಅಟ್ಟಾಡಿಸಿ ಹೊಡೆದಿದ್ದಾಯ್ತು. ವಿಶ್ವದ ಎದುರು ಪಾಕ್ ಮಾನ 3 ಕಾಸಿಗೆ ಹರಾಜಾಗಿದ್ದು ಆಯಿತು. ಈಗ ಆಘಾತದಿಂದ ಸುಧಾರಿಸಿಕೊಳ್ಳುವ ಮುನ್ನವೇ ಜಿನ್ನಾ ಲ್ಯಾಂಡ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅಮೆರಿಕವನ್ನೇ ನಂಬಿದ್ದ ಪಾಕ್ಗೆ ಗುನ್ನ ಬಿದ್ದಿದೆ. ಎಸ್, ಅಮೆರಿಕ ಪಾಕಿಸ್ತಾನ ಸಂಬಂಧ ಸುಧಾರಿಸ್ತಾ ಇರುವ ಹೊತ್ತಲ್ಲೇ ಅಮೆರಿಕ ಅಮ್ರಾಮ್ಸ್ ಕ್ಷಿಪಣಿಯನ್ನ ಪಾಕಿಸ್ತಾನಕ್ಕೆ ನೀಡಲಿದೆ ಎಂಬ ಮಾಹಿತಿ ಎಲ್ಲೆಡೆ ಹರಿದಾಡ್ತಾ ಇತ್ತು. ಇದೀಗ ಅಮೆರಿಕ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದೆ. ಪಾಕಿಸ್ತಾನಕ್ಕೆ ಯಾವುದೇ ಹೊಸ ಸುಧಾರಿತ ಮಧ್ಯಮ ಶ್ರೇಣಿಯ A2 ಏರ್ ಕ್ಷಿಪಣಿಗಳನ್ನು ನೀಡೋದಿಲ್ಲ ಅಂತ ಅಮೆರಿಕ ಸ್ಪಷ್ಟಪಡಿಸಿದೆ. ಈ ಬಗ್ಗೆ ಅಮೆರಿಕ ರಾಯಭಾರ ಕಚೇರಿ ಮಾಹಿತಿ ನೀಡಿದೆ. ಪಾಕಿಸ್ತಾನ ಸೇರಿದಂತೆ ಹಲವಾರು ದೇಶಗಳಿಗೆ ಬಿಡಿ ಭಾಗಗಳನ್ನು ಮಾತ್ರ ನೀಡಲಾಗ್ತಾ ಇದೆ. ಅಮ್ರಾಮ್ ಕ್ಷಿಪಣಿಗಳನ್ನು ಪೂರೈಸಲ್ಲ ಅಂತ ಸ್ಪಷ್ಟಪಡಿಸಿದೆ. ಏನಿದು ಅಮ್ರಾಮ್? ಅಮ್ರಾಮ್ ಅಂದ್ರೆ ಸುಧಾರಿತ ಮಧ್ಯಮ ಶ್ರೇಣಿಯ A2 ಏರ್ ಕ್ಷಿಪಣಿ. ಹಲವಾರು ಗುರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಿ ಉಡಿಸ್ ಮಾಡಬಲ್ಲದು. ರಾಡಾರ್ ಜಾಮಿಂಗ್ ಸಿಗ್ನಲ್ಗಳ ಮೇಲೆ ಕಾರ್ಯನಿರ್ವಹಿಸುವಂತ ಸಾಮರ್ಥ್ಯ ಹೊಂದಿದೆ. ಎಲ್ಲ ಹವಾಮಾನದ ಪರಿಸ್ಥಿತಿಯಲ್ಲೂ ಅಮ್ರಾಮ್ ಕ್ಷಿಪಣಿ ಕಾರ್ಯನಿರ್ವಹಿಸಬಲ್ಲದು. ವಿವಿಧ ಯುದ್ಧಗಳಲ್ಲಿ ಈ ಕ್ಷಿಪಣಿಗಳನ್ನು ಬಳಸಿದ್ದು ವಿಶ್ವಾಸಾರ್ಹವಾಗಿದೆ. ಪಾಕಿಸ್ತಾನದ ಪಾಪದ ಕೊಡ ತುಂಬಿದಂತೆ ಕಾಣ್ತಾ ಇದೆ. ಒಂದರ ಮೇಲೊಂದರಂತೆ ಸಂಕಷ್ಟಗಳು ಎದುರಾಗ್ತಲೇ ಇವೆ. ಇದೀಗ ಅಮೆರಿಕ ಕೂಡ ಅಮ್ರಾಮ್ ಕ್ಷಿಪಣಿ ಪೂರೈಸಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.